ಮೈಸೂರಿಗೆ ಹೋದ್ಮೇಲೆ ಹನುಮಂತು ಪಲಾವ್ ಟ್ರೈ ಮಾಡಲಿಲ್ಲ ಅಂದರೆ ಹೇಗೆ ಹೇಳಿ. ನಾನು ನಮ್ಮ ಸ್ನೇಹಿತರು ಒರಿಜಿನಲ್ ಹನುಮಂತನ ಹುಡುಕೊಂಡು ಹೋದೋ, ಕೊನೆಗೂ ಹುಡುಕಾಟದ ನಂತರ ಸಿಕ್ಕೇ ಬಿಡ್ತು. ಹೋಗಿದ ತಕ್ಷಣ ಪೇಪರ್ ತಂದಿಟ್ಟರು ಟೇಬಲ್ ಮೇಲೆ. ನಾನೆಲ್ಲ ಓದೋಕ್ಕೆ ಅಂದ್ಕೊಂಡೆ, ಆದರೆ ನೋಡಿದ್ರೆ ಯಾವುದೋ ಹಳೆ ಪೇಪರು. ನಾವು ಕಾಲು ಸೂಪು ಮತ್ತು ಬಿರಿಯಾನಿ ಎಲ್ಲ ಆರ್ಡ್ರ್ ಮಾಡಿ ಕೂತ್ಕೊಂಡು ಎಷ್ಟೊತ್ತಾದರೂ ಬರಲೇ ಇಲ್ಲ. ಹಾಗೆ ಪೇಪರ್ ನೋಡ್ಕೊಂಡು ಕೂತಿದ್ದೋ, ಕೊನೆಗೂ ಬರೋ ಸೂಚನೆ ನೋಡಲೇ ಇಲ್ಲ. ಸ್ನೇಹಿತರು ಹಾಗೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದೋ. ಕೊನೆಗೆ ಅಲ್ಲೆಲ್ಲೋ ದೂರದಲ್ಲಿ ಬರೋ ಒಂದು ಘಮ 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 ಅಂತ ವಾಸನೆ ಕಾಲು ಸೂಪ್ ಬಂದೇ ಬಿಡ್ತು. ಕಾಲು ಸೂಪ್ ನೋಡಿದ ತಕ್ಷಣ ನನ್ನ ಬಾಯಲ್ಲಿ ನೀರು ಹಂಗೆ ಬಂದುಬಿಡ್ತು. ಆಹಾ, ಬಿಸಿ ಹೊಗೆ ಓದ್ತಿದ್ಕು ಅದಕ್ಕೂ. ಹಾಗೆ ಕೈಗೆ ಎತ್ಕೊಂಡು ಸರಕ್ಕಂತ ಬಾಯಿಗೆ ಹಾಕ್ಕೊಂಡು ಎಳೆದೆ ನೋಡಿ ಒಂದು ಶಿಪ್ಪ. ಆಹಾ, ಎಂಥ ಟೇಸ್ಟು, ಸೂಪರಾಗಿತ್ತು. ಕಾಲು ಕೂಡ ಹಂಗೆ ಸಖತ್ತಾಗೆ ಬೆಂದಿತ್ತು. ಹಂಗೆ ಚರ್ 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 ಅಂತ ಎಳೆದು ಬಿಸಾಕ್ಬಿಟ್ಟೆ ನೋಡಿ. ಸೂಪ್ ಕೂಡ ತೆಳ್ಳಗೆ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ಮೂಳೆ ಅದರೊಳಗಡೆ ಇರೋದನ್ನು ಯಾವುದನ್ನು ಬಿಡಲಿಲ್ಲ, ಶರ್ ಅಂತ ಎಳೆದು ಕುಟ್ಟಿ ತೆಗೆದು ಪುಡಿ ಮಾಡಿ ಬಿಸಾಕ್ಬಿಟ್ಟೆ. ಅವ್ನು ತಿಂತಿರೋದು ನೋಡಿ ನಮ್ಮ ಸ್ನೇಹಿತರು ಶಾಕ್ ಆಗ್ಬಿಟ್ರು. ಹಾಗೆ ಸ್ವಲ್ಪ ಹೊತ್ತಾದಮೇಲೆ ಮಟನ್ ಪಲಾವ್ ಕೂಡ ಬಂತು. ಮಟನ್ ಪಲಾವ್ ಕೂಡ ಸೂಪರಾಗಿ ಇತ್ತು. ಆ ಪೀಸ್ ಕೂಡ ಸಖತ್ತಾಗಿ ಬೆಂದಿತ್ತು, ಒಳ್ಳೆ ಸ್ಮೂತಾಗಿ ಸಖತ್ತಾಗಿತ್ತು. ರೈಸ್ ಮಾತ್ರ ತಿನ್ನೋಕ್ಕಾಗಲಿಲ್ಲ, ಅಷ್ಟೊಂದು ತಂದಿಟ್ಬಿಟ್ರು. ಆದರೂ ಕೂಡ ಹೆಂಗೋ ಅತ್ತ ಚೆನ್ನಾಗಿ ತಿಂದು ಖಾಲಿ ಮಾಡಿದವ್ರು. ಬೆಳಗ್ಗೆ ಟಿಫನ್ಗೆ ಹೋಗಿದ್ದಕ್ಕೆ ಸಖತ್ತಾಗಿತ್ತು. 280 ರೂಪೀಸ್ ಕೊಡ್ಬೋದಾ ವರ್ತಾ ಅಂದರೆ ಖಂಡಿತ ವರ್ತು. ಸಖತ್ತಾಗಿ ಇತ್ತು, ಯಾಕೆಂದರೆ ಆ ಟೇಸ್ಟ್ ಹಂಗೆ ಇತ್ತು. ಆನ್ ದ ವೇ ಬರಬೇಕಾದ್ರೆ ನ್ಯೂ ಕಲಾಸಿಪಾಳ್ಯ ಚಾಕ್ನ ಅಂತ ಚನ್ನಪಟ್ಟಣದ ಹತ್ರ ಒಳ್ಳೆ ಚಾಕ್ನ ಮಾಡ್ತಾಯಿದ್ರು. ಅದು ಟ್ರೈ ಮಾಡೇ ಬಿಡೋಣ ಅಂತ ಒಂದು 1/4 kg ತಗೊಂಡು ಹಾಗೆ ತಿಂದೋ. ಅದು ಕೂಡ ಸೂಪರಾಗಿತ್ತು, ಒಳ್ಳೆ ಟೇಸ್ಟು, ಚೆನ್ನಾಗಿ ಕೂಡ ಬೆಂದಿತ್ತು. ಒಳ್ಳೆ ಮಟನ್ ಹಾಕಿದ್ರು,